ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಚಿದ್ರೆಡ್ಡಿ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು. ಇವತ್ತು ನಾನು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರುವಂಥ 5ನೇ ತರಗತಿಯಲ್ಲಿ ಓದುತ್ತಿರುವಾಗ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆ, ಅದೇ ಥರ ಮುರಾರ್ಜಿ ವಸತಿ ಶಾಲೆಗಳಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೀತಾ ಇರ್ತವೆ. 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ವಸತಿ ಶಾಲೆಗೆ ಸೇರಬೇಕಾಗ್ತಾ ಇದೆ. ಆ ವಸತಿ ಶಾಲೆಗಳಿಗಾಗಿಯೇ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ನುರಿತ ಅನುಭವ ಹೊಂದಿದ ಶಿಕ್ಷಕರ ತಂಡದಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತ ವಿಡಿಯೋ ಕ್ಲಾಸಸ್ಗಳು, ಉಚಿತ ಲೈವ್ ಕ್ಲಾಸಸ್ಗಳನ್ನು ಕೊಡ್ತಾನೆ ಬರ್ತಾಯಿದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಕ್ಲಾಸಸ್ಗಳನ್ನು ನಿಮ್ಮ ಮನೆಯಲ್ಲಿ ಉಚಿತವಾಗಿ ನೋಡಿಕೊಂಡು ಎಲ್ಲ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಎಕ್ಸಾಮ್ಗಳನ್ನು ಬರಲಿಕ್ಕೆ ಹೋದರೆ ಈ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ನಮ್ಮ ಒಂದು ಕ್ಲಾಸಸ್ನ ವಿಡಿಯೋಗಳು ನಿಮಗೆ ಸಹಾಯವಾಗ್ತಾ ಇದ್ದಾವೆ. ನಾನು ಇವತ್ತು ನಿಮಗೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಮಾಸ್ಟರ್ ಕ್ಲಾಸ್ 4 ತೆಗೆದುಕೊಂಡು ಬಂದಿದ್ದೀನಿ. ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಎಲ್ಲ ಅಧ್ಯಾಯಗಳ ಮೇಲೆ 10 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿರ್ತೀನಿ. ಪ್ರತಿ ಪ್ರಶ್ನೆಗಳನ್ನು ನಿಮಗೆ ಬಿಡಿಸಲಿಕ್ಕೆ ಕೊಡ್ತಾ ಹೋಗ್ತೀನಿ. ನಿಮ್ಮ ಉತ್ತರವನ್ನು ಕಮೆಂಟ್ ಮುಖಾಂತರ ಹಾಕಿದ ಮೇಲೆ ಆ ಪ್ರಶ್ನೆಗಳನ್ನು ಎಷ್ಟು ಸರಳವಾಗಿ ಬಿಡಿಸ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ನನ್ನ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿಕೊಂಡು ನನ್ನ ಎಲ್ಲ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡ್ರೆ ನಾನು ಕೊಡ್ತಾ ಇರುವಂಥ ಉಚಿತ ಕ್ಲಾಸಸ್ಗಳು ಸಹಾಯವಾಗ್ತವೆ ಅಂತ ಹೇಳುತ್ತಾ, ಮಾಸ್ಟರ್ ಕ್ಲಾಸ್ 4ರಲ್ಲಿರುವಂಥ ಮೊದಲನೇ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1, ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳ್ತದೆ. ಒಂದನೇ ಆಯ್ಕೆ 36, 34, 39, 45. ಸರಣಿ ಮೇಲೆ ಒಂದು ಪ್ರಶ್ನೆ ಇದೆ. ಸಿರೀಸ್ದಲ್ಲಿ ಸೈನಿಕ ಶಾಲೆಗಳಲ್ಲಿ ಕೇಳ್ತಾನೆ, ನವೋದಯ ಶಾಲೆಗಳಲ್ಲಿ ಕೇಳ್ತಾನೆ, ಮುರಾರ್ಜಿಯಲ್ಲಿ ಕೇಳ್ತಾನೆ, ಆದರ್ಶ ಶಾಲೆಗಳಲ್ಲಿ ಕೇಳ್ತಾನೆ. ಅದೇ ಥರ RMSA ಶಾಲೆಗಳಲ್ಲಿ ಕೂಡ ಸರಣಿ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಸಿರೀಸ್ ಮೇಲೆ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಸಂಖ್ಯೆ 6 ಇತ್ತು, 9 ಆಗಿದೆ. 9 ಇತ್ತು, 13 ಆಗಿದೆ. 13 ಇದ್ದು 18 ಆಗಿದೆ. 18 ಇರೋದು 24 ಆಗಿದೆ. 24ರಿಂದ 31 ಆಗ್ತಾಯಿದೆ. ಅಂದರೆ ಸಂಖ್ಯೆಗಳು ಸ್ವಲ್ಪ ಸ್ವಲ್ಪ ಹೆಚ್ಚೆಚ್ಚಿ ಆಗ್ತಾ ಹೋಗ್ತಾ ಇದ್ದಾವೆ. ಅಂದರೆ ನಮ್ಗೆ ಗೊತ್ತಾಗಬೇಕು ಇಲ್ಲಿ ಸಂಕಲನ ಏನಾದರೂ ಮಾಡಿದ್ದಾನೆ ಅಂತ. ಒಂದು ಸಂಖ್ಯೆಗೂ ಇನ್ನೊಂದು ಸಂಖ್ಯೆ ಇರುವಂತಹ ನೀವು ವ್ಯತ್ಯಾಸವನ್ನು ನೋಡ್ಕೊಂಡು ಹೋದ ನಮ್ಗೆ ಅನಿಸ್ತಾ ಇದೆ. ಏನಾಗ್ತಾ ಇದೆ ಅಂದರೆ 6 ಇದ್ದಿದ್ದು 9 ಆಗಿದೆ, ಪ್ಲಸ್ 3 ಕೂಡಿಸಿದ್ದಾನೆ. 6ಕ್ಕೆ 3 ಕೂಡಿಸಿದರೆ 9 ಬಂತು. 9ಕ್ಕೆ ಎಷ್ಟು ಕೂಡಿಸಿದ್ರೆ 13 ಬರ್ತಾ ಇದೆ ನೋಡ್ಕೊಳ್ರಿ. 9ಕ್ಕೆ ಪ್ಲಸ್ 4 ಕೂಡಿಸಿದ್ರೆ 13 ಬರ್ತಾ ಹೋಗುತ್ತೆ. 13ಕ್ಕೆ ಎಷ್ಟು ಕೂಡಿಸಿದ್ರೆ 18 ಬರ್ತಾ ಇದೆ ನೋಡ್ಕೊಳ್ಳಿ. ಪ್ಲಸ್ 5 ಮಾಡಿದರೆ 18 ಬರುತ್ತೆ. 18ಕ್ಕೆ ಎಷ್ಟು ಕೂಡಿಸಿದ್ರೆ 24 ಬರುತ್ತೆ ನೋಡ್ಕೊಳ್ಳಿ. ಪ್ಲಸ್ 6 ಮಾಡಿದ್ದಾನೆ. 24ಕ್ಕೆ ಎಷ್ಟು ಕೂಡಿಸಿದರೆ 31 ಬರ್ತಾ ಇದೆ ನೋಡ್ಕೊಳ್ರಿ. ಪ್ಲಸ್ 7 ಕೂಡಿಸಿದ್ದಾನೆ. 24ಕ್ಕೆ 6 ಕೂಡಿಸಿದ್ರೆ 31 ಬರ್ತಾ ಇದೆ. ಅಂದರೆ 31ಕ್ಕೆ ಎಷ್ಟು ಕೂಡಿಸಿದರೆ ನಮ್ಮ ಉತ್ತರ ಬರ್ತಾ ಇದೆ ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ಬೇಗನೆ ವಿದ್ಯಾರ್ಥಿಗಳನ್ನು ಕಳಿಸ್ಬೋದು. ಸರಣಿದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. 6, 9, 18, 24, 31. ಫಸ್ಟ್ ನೋಡ್ಕೊಡ್ರಿ.
6ಕ್ಕೆ 3 ಕೂಡಿಸಿ 9, 9ಕ್ಕೆ 4 ಕೂಡಿಸಿ 13, 13ಕ್ಕೆ 5 ಕೂಡಿಸಿ 18, 18ಕ್ಕೆ 6 ಕೂಡಿಸಿ 24, 24ಕ್ಕೆ 7 ಕೂಡಿಸಿದರೆ 31, 31ಕ್ಕೆ ಎಷ್ಟು ಕೂಡಿಸ್ಬೇಕು ನಾವು 8ಅನ್ನು ಕೂಡಿಸ್ಬಿಡ್ಬೇಕು. 31ಕ್ಕೆ 8 ಕೂಡಿಸಿದ್ರೆ ನಮ್ಗೆ ಉತ್ತರ ಬರ್ತಾ ಇದೆ 39 ಬರ್ತಾ ಹೋಗುತ್ತೆ. ಆಯ್ಕೆ ಸಂಖ್ಯೆ ಸಿ ಇಸ್ ದ ರೈಟ್ ಆನ್ಸರ್. ಸಂಖ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಮೈನಸ್ ಮಾಡ್ತಾ ಇದ್ದಾನೆ, ಸ್ವಲ್ಪ ಹೆಚ್ಚಾಗ್ತಾ ಇದ್ದಾವೆ ಅಂದರೆ ಪ್ಲಸ್ ಮಾಡ್ತಾ ಇದ್ದಾನೆ, ಒಮ್ಮೆ ದೊಡ್ಡ ದೊಡ್ಡ ಸಂಖ್ಯೆ ಬರ್ತಾ ಇದ್ದರೆ ಗುಣಿಸ್ತಾ ಇದ್ದಾನೆ, ಇಲ್ಲ ವರ್ಗಮೂಲ ಮೇಲಿರ್ಬೋದು, ಘನಮೂಲಗಳ ಮೇಲೆ ಇರ್ಬೋದು. ನಿಮಗೆ ಈ ಟೈಪ್ದಲ್ಲಿ ಸರಣಿ ಮೇಲೆ ಪ್ರಶ್ನೆ ಕೇಳ್ತಾನೆ ಬರ್ತಾರೆ. ಈ ಥರ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಗಳನ್ನು ನೀವು ಲಕ್ಷ್ಯ ಕೊಟ್ಟು ಬಿಡಿಸ್ತಾ ಹೋದರೆ ಎಲ್ಲವಕ್ಕೂ ನಿಮ್ಗೆ ಉತ್ತರ ಬಂದರೆ ನೀವು ಪರ್ಫೆಕ್ಟಾಗಿ ನೀವು ಹೆಚ್ಚು ಅಂಕವನ್ನು ಪಡಲಿಕ್ಕೆ ಈ ಕ್ಲಾಸಸ್ಗಳು ಸಹಾಯವಾಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2ನೇದು. 2ನೇ ಪ್ರಶ್ನೆ ಏನಿದೆ ನೋಡಿಕೊಳ್ಳಿ. 2 ಘಾತ 3 ಪ್ಲಸ್ 3 ಘಾತ 2 ಪ್ಲಸ್ 2 ಘಾತ 4 ಪ್ಲಸ್ 4 ಘಾತ 2ರ ಬೆಲೆ ಎಷ್ಟು? ಇದನ್ನಂತರೂ ನವೋದಯ ಶಾಲೆಗಳಲ್ಲಿ ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ. ಈ ಟೈಪ್ದಲ್ಲಿ ಪ್ರಶ್ನೆ ರೇಸ್ ಆಗ್ತಾ ಇರೋದನ್ನು ನಾವು ಕಾಣ್ತಾನೆ ಇದ್ದೀವಿ. ಈಸಿ. 2ಅನ್ನು 3 ಬಾರಿ ಗುಣಿಸು ಅಂತ ಅರ್ಥ. 2ರ ಘಾತ 3. ಈ 2ರ ಘಾತ 3 ಇದೆ ಅಲ್ವಾ, ಇದನ್ನು 2ಅನ್ನು 3 ಸಲ 2 ಇಂಟು 2 ಇಂಟು 2 ಈಜಿಕಲ್ ಟು 2 ಎಳ್ಳೆ 4, 4 ಎಳ್ಳೆ 8. 3ರ ಘಾತ 2. 3ಅನ್ನು 2 ಸಲ ಗುಣಿಸಿ ಅಂತ ಅರ್ಥ. 3 ಇಂಟು 3 ಈಜಿಕಲ್ ಟು 3 3 9. ನೆಕ್ಸ್ಟ್ 2ರ ಘಾತ 4. 2ಅನ್ನು 4 ಬಾರಿ ಗುಣಿಸಿ ಅಂತ ಅರ್ಥ. 2 ಇಂಟು 2 ಇಂಟು 2 ಇಂಟು 2 2 ಎಳ್ಳೆ 4, 4 ಎಳ್ಳೆ 8, 8 ಎಳ್ಳೆ 16. ಅಷ್ಟು 4ರ ಘಾತ 2. 4 ಇಂಟು 4, 4 4ಲೇ 16 ಆಯಿತು. ಟೋಟಲಿ ಅವುಗಳ ಬೆಲೆ ಎಷ್ಟು ಅಂತಂದರೆ ಕೂಡಿಸ್ಬೇಕಂತ ಅರ್ಥ. ನೀಟಾಗಿ ಸ್ಥಾನಕ್ಕೆ ಹಚ್ಚೊಂದು ಕೂಡಿಸ್ಬಿಡೋಣ. ಈಜಿಕಲ್ ಟು 8 ಪ್ಲಸ್ 9 ಪ್ಲಸ್ 16 ಪ್ಲಸ್ 16. ನೀಟಾಗಿ ಕೂಡಿಸ್ರಿ. ಉತ್ತರ 49 ಬರ್ತಾ ಹೋಗುತ್ತೆ. ಆಯ್ಕೆ ಸಂಖ್ಯೆ 1ನೇದು ರೈಟು. ಈ ಟೈಪ್ದಲ್ಲಿನೂ ಕೂಡ ನಿಮಗೆ ನವೋದಯ ಶಾಲೆಗಳಲ್ಲಿ, ಸೈನಿಕ ಶಾಲೆಗಳಲ್ಲಿ, ಮಿಲಿಟ್ರಿ ಶಾಲೆಗಳಲ್ಲಿ ಪ್ರಶ್ನೆ ಬರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳಿಗೆ ನೀವು ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಿ. ಎಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರೋ ನಿಮಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸುತ್ತಾ, ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿದ್ದೇ ಕರೆ ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗ್ಬೋದು. ಹಾಗಾದರೆ ಪ್ರಶ್ನೆ ಸಂಖ್ಯೆ 3ನೇದು ಕೊಡ್ತಾ ಇದ್ದೀನಿ. 3ನೇ ಸಂಖ್ಯೆ ಏನಿದೆ ನೋಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 3ಕ್ಕಿಂತ ಮುಂಚೆ ಈ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರವು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿದೆ. ಇದು ನವೋದಯ ಶಾಲೆಗಳಂದರೆ ಹಳ್ಳಿ ಮಕ್ಕಳ ಶಿಕ್ಷಣಾಲಯ ಅಂತಲೇ ಕರಿಬೇಕು. ಯಾಕಂದರೆ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು, ಕಡು ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳು, ರೂರಲ್ ಏರಿಯಾದಲ್ಲೇ ಓದಿರುವಂಥ ವಿದ್ಯಾರ್ಥಿಗಳು ಹೆಚ್ಚೋರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ನಾವು ಹೊರಗಡೆ ಹೋಗಿ CBSE ಶಾಲೆಗಳಲ್ಲಿ ಏನಾದರೂ ರೆಸಿಡೆನ್ಸಿಯಲ್ಲೇ ಓದಲಿಕ್ಕೆ ಹೋದರೆ ಪ್ರತಿ ವರ್ಷ 1,50,000 ರೂಪಾಯಿ ಖರ್ಚು ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟು ಅಂತ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 1,50,000 ಗಟ್ಟಲೆ ಅಮೌಂಟನ್ನು ಖರ್ಚು ಮಾಡಿಕೊಂಡು ನಿಮಗೆ ಶಿಕ್ಷಣ ಕೊಡ್ತಾ ಇದೆ 6ರಿಂದ 12ನೇ ತರಗತಿವರೆಗೆ. ಆದ್ದರಿಂದ ಇದಕ್ಕೆ ಹಳ್ಳಿ ಮಕ್ಕಳ ಶಿಕ್ಷಣಾಲಯ ಅಂತ ಕರಿತಾ ಇರ್ಬೋದು. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳಿಗೆ ಪಾಸ್ ಆಗಲಿಕ್ಕೆ ಅಂತಲೇ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಈ ಒಂದು ತರಬೇತಿಯನ್ನು ನಡೆಸ್ತಾ ಇದ್ದೀವಿ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಿಮ್ಗೆ ಸಿಗ್ತಾ ಹೋಗ್ತಾ ಇದೆ. ಈ ಒಂದು ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಶಾಲೆ, ಮಿಲಿಟರಿ ಶಾಲೆಗಳ ಬಗ್ಗೆ ನಿಮ್ಮ ಮಕ್ಕಳಿಗೆ ಏನಾದರೂ 4 ಮತ್ತು 5ನೇ ತರಗತಿ ಓದುತ್ತಿದ್ದಾಗ ಈ ಒಂದು ತರಬೇತಿಗಳ ಬಗ್ಗೆ ಏನಾದರೂ ನೀವು ತಿಳ್ಕೋಬೇಕಾಗಿತ್ತು ಅಂತಂದರೆ 9449771212 ನಂಬರಿಗೆ ಕರೆ ಮಾಡಿ, ಅಥವಾ 9900206243 ನಂಬರಿಗೆ ಕಾಲ್ ಮಾಡಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ತ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆಗಳ ಬಗ್ಗೆ ಸಂಪೂರ್ಣ ಒಂದು ವಿವರಣೆಯನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀರಿ. 3ನೇ ಪ್ರಶ್ನೆ.
ಮೂರನೇ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ. 18 ಪ್ಲಸ್ 2 ಇಂಟು 4 ಮೈನಸ್ 2 ಇಂಟು 4 ಪ್ಲಸ್ 8 ಭಾಗಿಸು 2 ಇಸ್ಕಲ್ ಟು ಕ್ವಶನ್ ಮಾರ್ಕ್. ಇದು ನೋಡಿದ ತಕ್ಷಣ ಗೊತ್ತಾಗಬೇಕು, ಸರಳೀಕರಿಸಬೇಕು. ಸರಳೀಕರಿಸ್ಬೇಕಂದ್ರೆ ನಮ್ಮ ಬೋರ್ಡಮಸ್ ನಿಯಮವನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಆವರಣಗಳನ್ನು ಕೊಟ್ಟಿಲ್ಲ, ಆವರಣ ರಹಿತ ಇದ್ದಾವಂತಂದರೆ ಫಸ್ಟು ಯಾವ ಕ್ರಿಯೆಯಿಂದ ನಾವು ಇಲ್ಲಿ ಭಾಗಿಸುವ ಕ್ರಿಯೆ ಮಾಡಬೇಕು. ನೆಕ್ಸ್ಟು ಗುಣಿಸು, ಕೂಡಿಸು, ಕಳೆ. ಈ 4 ಕ್ರಿಯೆ ಯಾವ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆಯೋ ಅವರೇ ಈ ಒಂದು ಪ್ರಶ್ನೆಗೆ 1.25 ಅಂಕವನ್ನು ಪಡ್ಕೋಬೋದು. ಕೊಟ್ಟಿರುವಂತಹ ಲೆಕ್ಕದಲ್ಲಿ ನೋಡ್ಕೊಳ್ರಿ, ಈಜಿಕಲ್ ಟು 18 ಪ್ಲಸ್ 2 ಇಂಟು 4 ಮೈನಸ್ 2 ಇಂಟು 4 ಪ್ಲಸ್ 8 ಭಾಗಿಸು 2 ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಫಸ್ಟ್ ಏನು ಮಾಡಿಸ್ಬೇಕು ನಾವು? ಭಾಗಿಸೋದು ಈ ಚಿಹ್ನೆ ಎಲ್ಲಿದೆ ಅಂದರೆ ಇವೆರಡು ಸಂಖ್ಯೆಗಳ ಮಧ್ಯೆ ಇದೆ. ಹಿಂದ್ಗಡೆ ಏನಿದೆಯಲ್ಲ ವಾಪಸ್ ಅಷ್ಟು ಎಲ್ಲ ಒಳ್ಳೆ ಹಾಗೆ ಬರ್ಕೊಂಬಿಡಮ್. ಈಜಿಕಲ್ ಟು 18 ಪ್ಲಸ್ 2 ಇಂಟು 4 ಮೈನಸ್ 2 ಇಂಟು 4 ಪ್ಲಸ್ 2 1 2 4 ಅದನ್ನಿಷ್ಟು ಮಾಡಿದಾಗ 4 ಬಂತು. ಈ 4 ತಂದಲ್ಲಿ ಇಟ್ಟುಬಿಡಿ. ಈಗ ನೆಕ್ಸ್ಟ್ ಯಾವ ಕ್ರಿಯೆ ಮಾಡಬೇಕು? ಭಾಗಿಸೋ ಚಿಹ್ನೆ ಮುಗೀತು. ನೆಕ್ಸ್ಟ್ ಗುಣಿಸುವ ಚಿಹ್ನೆ ಬರ್ರಿ. ಗುಣಿಸುವ ಚಿಹ್ನೆ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಇದೆ? ಇಲ್ಲಿದೆ. ನೆಕ್ಸ್ಟ್ 2 ಇಂಟು 4 ಇದರ ಮಧ್ಯದಲ್ಲಿದೆ. ಇಂಟು ಚಿಹ್ನೆ ಯಾವ ಎರಡು ಸಂಖ್ಯೆಗಳ ಮಧ್ಯೆ ಇದೆ ಅದಕ್ಕೆ ನಾನು ಬಾಕ್ಸನ್ನು ಹಾಕಿದ್ದೀನಿ ಈಸಿಯಾಗಿ ಅರ್ಥ ಆಗಲಿಕ್ಕೆ. ನೆಕ್ಸ್ಟ್ ನಾನು ತೊಗೋತಾ ಇದ್ದೀನಿ, ಅದನ್ನು ತೊಗೊಳ್ಬೇಕಂದ್ರೆ ಈಜಿಕಲ್ ಟು ಹಿಂದ್ಗಡೆ ಏನಿದೆ? 18 ಪ್ಲಸ್ ಇದೆ. 4 2 8 ಮೈನಸ್ 4 2 8 ಪ್ಲಸ್ 4. ನೆಕ್ಸ್ಟ್ ಯಾವ ಕ್ರಿಯೆ? ಕೂಡಿಸುವ ಕ್ರಿಯೆ ಮಾಡಬೇಕು. ಕೂಡಿಸುವುದಂತಂದ್ರೆ ಇದರಿಂದ ಏನೂ ಇಲ್ಲಾಂದ್ರೆ ಪ್ಲಸ್ ಇರುತ್ತೆ. ಈ ಪ್ಲಸ್ 18ಕ್ಕೆ ಪ್ಲಸ್ 8 ಕೂಡಿಸ್ಬೇಕು, ಪ್ಲಸ್ ಕೂಡಿಸ್ಬೇಕು. ಮೊದಲು ಸಜಾತಿ ಚಿಹ್ನೆಗಳೇನಿದಾವಲ್ಲ ಮೊದಲವನು ಕೂಡಿಸ್ಬೇಕು. ಕೂಡಿಸಿದ ಮೇಲೆ ಲಾಸ್ಟ್ ಮೈನಸ್ ಮಾಡಬೇಕು. 18ಕ್ಕೆ 4 ಕೂಡಿಸಿದ್ರೆ 22, 22ಕ್ಕೆ 8 ಕೂಡಿಸಿದ್ರೆ 30 ಬಂತು. ಫಸ್ಟ್ ಮೊದಲು ಎಲ್ಲವನ್ನು ಕೂಡಿಸ್ಬೇಕು. ಕೂಡಿಸಿದ ಮೇಲೆ ನಾವು ಮೈನಸ್ 8 ಕಳಿಬೇಕು. ಯಾಕಂದ್ರೆ ಮೊದಲು ಕೂಡಿಸೋ ಕ್ರಿಯೆ ಆಗಬೇಕಲ್ವ. ಯಾವ್ಯಾವ ಸಂಖ್ಯೆ ಇದೆ? ಈ ಸಂಖ್ಯೆ ಪ್ಲಸ್ 18 ಇತ್ತು, ಪ್ಲಸ್ 8 ಇತ್ತು, ಪ್ಲಸ್ 4 ನಾವು ಕೂಡಿಸಿದ್ರೆ 30 ಬಂತು. ಈಗ ಅದರ ಮೈನಸ್ 8 ಕಳೀತಾ ಹೋಗ್ತೀವಿ. ಈಗ 22 ಬರುತ್ತೆ. ಆಯ್ಕೆ ಸಂಖ್ಯೆ 2 ಸರಿಯಾದ ಉತ್ತರ. ಗಣಿತನೂ ಕೂಡ ಒಂದು ಸರಳವಾದ ವಿಷಯನೇ ಅನ್ಕೋಬೇಕು. ಆದರೆ ನೀವು ಇಷ್ಟಪಟ್ಟರೆ ಮಾತ್ರ ಅದು ನಮ್ಮ ಗಣಿತನೂ ಕೂಡ ಸರಳ ಆಗ್ತಾ ಹೋಗುತ್ತೆ. ಯಾವ ವಿಷಯಗಳು ನಮಗೆ ಕಠಿಣ ಅಲ್ಲ. ನಾವು ಬರೀ ಕಠಿಣ ಇದ್ದಾವೆ, ಪ್ರಶ್ನೆ ಟಫ್ ಇದ್ದಾವೆ, ಪ್ರಶ್ನೆಗಳು ದೊಡ್ಡದಿದ್ದಾವೆ, ನನಗೆ ಬರುವುದಿಲ್ಲ ಅಂತ ನೀವು ಮೊದಲು ಯೋಚನೆ ಮಾಡಬೇಡಿ. ಮತ್ತು ಕ್ವಶನ್ ಸರಿಯಾಗಿ ಓದಿಕೊಳ್ಳೋಣ, ಏನು ಕೊಟ್ಟಾನ ಏನಕ್ಕೆ ನೋಡ್ಕೊಳ್ಳೋಣ. ಪರೀಕ್ಷೆಗಳ ಬಗ್ಗೆ ಭಯವೇ ಬೇಡ. ಒಂದು ಹಬ್ಬದ ಥರ ಇರಬೇಕು. ದೀಪಾವಳಿ ಹಬ್ಬ ಬಂದರೆ ಎಷ್ಟು ಖುಷಿ, ಹೊಸ ಹೊಸ ಬಟ್ಟೆ, ಪಟಾಕ್ಷಿ. ಈ ಥರ ಪರೀಕ್ಷೆಗಳಂದರೂ ಕೂಡ ನೀವು ಅಷ್ಟು ಹಬ್ಬದ ಥರ ಖುಷಿಯಾಗಿ ಎಕ್ಸಾಮನ್ನು ಬರೀಲಿಕ್ಕೆ ಹೋದರೆ ಈಸಿಯಾಗಿ ಎಕ್ಸಾಮನ್ನು ಸರಳವಾಗಿ ನಾವು ಎದುರಿಸ್ಬೋದು ಅಂತ ಹೇಳ್ತಾ ಇದ್ದೀವಿ. ಓಕೆ ವಿದ್ಯಾರ್ಥಿಗಳೇ, ಈ 3ನೇ ಪ್ರಶ್ನೆಗೆ ಸರಿ ಉತ್ತರ 2 ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಧನ್ಯವಾದ ಸಲ್ಲಿಸುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ನೇ ಪ್ರಶ್ನೆ ನೋಡ್ಕೊಳ್ಳಿ. 6 5 8 9 ಮತ್ತು 0 ಉಪಯೋಗಿಸಿ ರಚಿಸಬಹುದಾದ 5 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಸರಿ ಸಂಖ್ಯೆ ಬಗ್ಗೆ ತಿಳಿಸಿದ್ದೆ. ದತ್ತ ಸಂಖ್ಯೆಗಳು ಕೊಟ್ಟಾರ 6 5 8 9 0. ಈ ಸಂಖ್ಯೆಗಳನ್ನೇ ಉಪಯೋಗಿಸಬೇಕು. ಅದು 5 ಅಂಕಿದಿರಬೇಕಂತ. 5 ಅಂಕಿಯ ದೊಡ್ಡ ಸಂಖ್ಯೆನ ರಚನೆ ಮಾಡ್ತೀನಿ ನಾನು. ಫಸ್ಟ್ ದೊಡ್ಡ ಸಂಖ್ಯೆ. ವಿದ್ಯಾರ್ಥಿಗಳು ಸ್ವಲ್ಪ ನೀವು ಗಮನ ಕೊಡಿ, ಭಾಳ ಈಸಿ. ಇಲ್ಲಿ ಏನು ಆಗ್ತಾ ಇದೆ ಬಗ್ಗೆ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಈ ಸಂಖ್ಯೆಗಳನ್ನು 1 2 3 4 5 ಸಂಖ್ಯೆಗಳನ್ನ ಒಂದೇ ಬಾರಿ ಉಪಯೋಗಿಸಬೇಕು. ಅದು 5 ಅಂಕಿ ದೊಡ್ಡ ಸಂಖ್ಯೆ ಆಗಬೇಕಂತೆ. ಬರೀ 5 ಅಂಕಿ ದೊಡ್ಡ ಸಂಖ್ಯೆ ಅಂದಿಲ್ಲ, ಅವ್ರು ಮುಂದೆ ಬೆಸ ಸಂಖ್ಯೆ ಅಂದರೆ ನೋಡೋಣ. ನೆಕ್ಸ್ಟ್
ಮೊದಲು ದೊಡ್ಡ ಸಂಖ್ಯೆ ರಚನೆ ಮಾಡೋಣ. ದೊಡ್ಡ ಸಂಖ್ಯೆ ರಚನೆ ಮಾಡ್ಬೇಕಂದ್ರೆ ನೀವು ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು, ಡಿಸೆಂಡಿಂಗ್ ಆರ್ಡರ್ ಅಂತೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? ಮೊದಲೇ 9 ಇದೆನಾ, 9 ಬರೀರಿ. ನೆಕ್ಸ್ಟ್ 8 ಇದೆ, 8 ಬರೀರಿ. ನೆಕ್ಸ್ಟ್ 6 ಇದೆ, 6 ಬರೀರಿ. ನೆಕ್ಸ್ಟ್ 5 ಇದೆ, 5 ಬರೀರಿ. ನೆಕ್ಸ್ಟ್ ಲಾಸ್ಟ್ 0 ಇದೆ, 0 ಬರ್ಕೊಂಡು. ಇದು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 98,650. ಪಟ್ಟನ್ನು ಹುಡುಗರು ಒಂದೇ ಆಪ್ಷನ್ ಒಗೆದು ಬಿಡ್ತಾರೆ, ಸಿಕ್ತು ನನ್ನ ಉತ್ತರ ಅಂತೇಳಿ. ಯಾಕಂದರೆ ಅವ್ರ ಪ್ರಶ್ನೆನ ಪೂರ್ಣವಾಗಿ ಓದಿರಂಗಿಲ್ಲ. ಪ್ರಶ್ನೆ ಅಷ್ಟೇ ಕೇಳಿಲ್ಲವನ್ನು ಲಾಸ್ಟಿಗೆನ ಅದು ಬೆಸ್ಸಂಖ್ಯೆ ಆಗಿರಬೇಕಂತೆ. 5 ಅಂಕಿದಿರಬೇಕು, 5 ಅಂಕಿದಿರಬೇಕು, ಅದು ಬೆಸ ಸಂಖ್ಯೆಯಾಗಿರಬೇಕಂತಾನೆ. ಬೆಸ ಸಂಖ್ಯೆ ಅಂದರೆ ನಮ್ಗೆ ಏನು ಇರಬೇಕು? ಬಿಡಿ ಸ್ಥಾನದಲ್ಲಿ 1, 3, 5, 7 ಈ ಸಂಖ್ಯೆಗಳಿಂದ ಕೊನೆಗೊಂಡಿರಬೇಕು. ಅದರಲ್ಲಿ ಕೊನೆಯ ಸಂಖ್ಯೆ ಏನಿದೆ? 0 ಇದೆ, ಸರಿ ಸಂಖ್ಯೆ ಇದೆ. ಅದಕ್ಕೆ ಇದನ್ನು ಏನು ಮಾಡಿ ಬಿಟ್ಟು ಬಿಡಿ, ಅದನ್ನು ನೆಕ್ಸ್ಟ್ ಅದರಿಂದ ಯಾವುದಿದೆ ಆ ಸಂಖ್ಯೆಯನ್ನು ಒಗೆದ್ಬಿಡ್ಬೇಕು ಅಂತ. ಹಿಂದಿನ 3 ಅಷ್ಟು ಸೇಮ್ ಬರ್ಕೊಳ್ಳಂಬ್ರಿ. 9, 8, 6, 0, 5 ದತ್ತ ಸಂಖ್ಯೆಗಳನ್ನೇ ಉಪಯೋಗಿಸ್ಕೊಂಡೇವಿ. 5 ಅಂಕಿಯ ದೊಡ್ಡ ಸಂಖ್ಯೆ ಮಾಡ್ಕೊಂಡೇವಿ. ನೆಕ್ಸ್ಟ್ ಅದು 5 ಅಂಕಿಯ ದೊಡ್ಡ ಬೆಸಂಖ್ಯೆ ಅಂದರು. ಲಾಸ್ಟ್ ಸಂಖ್ಯೆ ಬೆಸ ಬಂದಿದೆ ಅಲ್ವಾ? 98,605 ಅನ್ನೋದು ಇದು ಸರಿಯಾದ ಉತ್ತರ. ಬಿ ಆಯ್ಕೆ ರೈಟ್. ಯಾವ ಹುಡುಗರು ಬಿ ಆಯ್ಕೆ ಕೊಡ್ತಾವು ನವೋದಯ ಶಾಲೆಗೆ ಹೋಗ್ತಾವೆ. ಅವಸರ ಮಾಡಿ ಎ ಅಂತ ಉತ್ತರ ಏನು ಕೊಟ್ಟವಲ್ಲ ಅವು ವಾಪಸ್ ಮತ್ತೆ ಮನೆಗೆ ಬರ್ತವೆ. ಒಂದೊಂದು ಅಂಕಗಳಿಂದ ಹುಡುಗರು ಫೇಲ್ ಆಗ್ತಿದ್ದಾರೆ ನವೋದಯ ಶಾಲೆಗಳಲ್ಲಿ, ಸೈನಿಕ ಶಾಲೆಗಳಲ್ಲಿ. ಸಮಯ ಇನ್ನೂ 20 ನಿಮಿಷ ಇರುತ್ತೆ, ಬೇಗನೆ ಕೂತ್ಕೊಂಡ್ಬಿಡ್ತೀರಿ. ಬೇಗನೆ ಎಕ್ಸಾಮನ್ನು ಮುಗಿಸಿರುವಂಥ ಮಕ್ಕಳನ್ನವರು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳನ್ನವರು ಆಯ್ಕೆ ಮಾಡಿಕೊಳ್ತಾರೆ. ಅಂದರೆ ಕೊಟ್ಟಿರುವ ಸಮಯವನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡು ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಂಡು ಬಿಡಿಸಿದ್ದೆ ಆದರೆ ಎಲ್ಲ ಪ್ರಶ್ನೆಗಳು ನಮಗೆ ಸರಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮ್ಗೆ ಪೂರ್ಣ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಾದರೂ ಈ ಪ್ರಶ್ನೆ ನಿಮ್ಗೆ ಹೇಳಿದ್ದು ಚೆನ್ನಾಗಿ ಅರ್ಥ ಆಗಿದೆ ಅನ್ನೋದಾಗಿದ್ದರೆ ಮಕ್ಕಳೇ ನೀವೆಲ್ಲರೂ ಲೈಕ್ ಬಟನನ್ನು ಬೇಗನೆ ಒತ್ತಿರಿ. ನನ್ನ ಕ್ಲಾಸಸ್ಗಳ ಬಗ್ಗೆ ಬರ್ಬೋದು, ಕೊಡುತ್ತಿರುವಂಥ ಪ್ರಶ್ನೆ ಉತ್ತರಗಳನ್ನು ಇರ್ಬೋದು, ಅವು ಕಮೆಂಟ್ ಮುಖಾಂತರ ನೀವು ಕಳಿಸ್ರಿ. ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾಯಿದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ವಿವಿಧ ಗ್ರೂಪ್ಗಳಿಗೆ, ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಕಳಿಸಿ. ಒಟ್ಟಾರೆಯಾಗಿ ನಮ್ಮ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅಂದರೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ತಿಳ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಅವಕ್ಕೆ ಅಂಕಗಳು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ಥರ ಉಚಿತವಾದ ಕ್ಲಾಸಸ್ಗಳನ್ನು, ಲಿಂಕ್ಗಳನ್ನು ಬೇರೆ ಬೇರೆ ಗ್ರೂಪಿಗೆ ಕಳಿಸಿ ಅಂತ ಹೇಳುತ್ತಾ ನೆಕ್ಸ್ಟು ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5. 5ನೇ ಸಂಖ್ಯೆ ಪ್ರಶ್ನೆ ನೋಡ್ಕೊಡ್ರಿ ಏನಿದೆ. 86,764ರಲ್ಲಿ 2 6ಗಳದು. ಇಲ್ಲಿ 86,764 ಅಂತ ಇದ್ದಾವೆ. ಇದರಲ್ಲಿ 2 6ಗಳಿದ್ದಾವೆ. ಒಂದು 6 ಇಲ್ಲದ, ಇನ್ನೊಂದು 6 ಇಲ್ಲಿದೆ. 2 6ಗಳು ಸ್ಥಾನ ಬೆಲೆಗಳ ಮೊತ್ತ ಅಂದರೆ ಕೂಡಿಸು ಅಂತ ಅರ್ಥ. ಮೊದಲನೇ 6 ತಗೋತಾ ಇದ್ದೀನಿ ನಾನು. ಈ 6ಅನ್ನು ತೊಗೊತೀನಿ, ಈ 6ಅನ್ನು ಹಚ್ತೀನಿ. ಈ 6 ಮುಂದೆ ಎಷ್ಟು ಸಂಖ್ಯೆ ಅದಾವೆ? ಓನ್ಲಿ ಒಂದೇ ಸಂಖ್ಯೆ ಅದ, 1 0 ಹಾಕಿಬಿಡ್ತೀನಿ. 60. ಮೊದಲೇ 6ರ ಸ್ಥಾನ ಬೆಲೆ 60. ಈ ನೆಕ್ಸ್ಟ್ ಈ 6ಅನ್ನು ತಗೋತಾ ಇದ್ದೀನಿ. ಈ 6ಅನ್ನು ನಾನು ಮೊದಲು ಬರಿತೀನಿ. ಇದ್ರ ಮುಂದೆ 1 2 3 ಸ್ಥಾನಗಳದಾವ ಸಂಖ್ಯೆಗಳು, 3 0 ಹಾಕಿಬಿಡ್ತೀನಿ. ಮೊತ್ತ ಅಂತ ಕೇಳ್ತಾ ಇದ್ದಾನೆ ಅಂದರೆ ನಾವು ಕೂಡಿಸ್ಬಿಡ್ತೀನಿ. ಮೊತ್ತ ಅಂದ್ರೆ ಕೂಡಿಸು. ನೋಡ್ಕೊಳ್ಳಿ, 6,000ಕ್ಕೆ ಪ್ಲಸ್ 60 ಕೂಡಿಸಿಬಿಡ್ತೀನಿ. ಈಜಿಕಲ್ ಟು 6060. 6,060 ಸರಿಯಾದ ಉತ್ತರ. 2ನೇದು ರೈಟ್ ಆಗುತ್ತೆ. ಪ್ರಶ್ನೆಗಳು ನಿಮಗೆ ಸರಳವಾಗಿರ್ತವೆ. ಕೆಲವು ವಿದ್ಯಾರ್ಥಿಗಳು ಅವಸರ ಮಾಡಿ ಕೂಡಿಸ್ತವೆ, ಅವಸರವಾಗಿ ಗುಣಿಸ್ತವೆ. ಯಾವುದೋ ಒಂದು ಆಪ್ಷನ್ ಹಾಕಿಬಿಡ್ತೀರಿ, ಹಿಂದಗಡೆ ಅಂತೀರಿ ಸರ್ ನಾನು ತಪ್ಪು ಮಾಡಿದ್ದೀನಿ ಅಂತ. ಅವಕಾಶ ಆ್ಯಕ್ಚುಲಿ ಒನ್ ಟೈಮ್ ಇರುತ್ತೆ, ಒಂದೇ ಸಲ ಇರುತ್ತೆ. ಅದಕ್ಕೆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಂಡು ನೀವೇನಾದರೂ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಉತ್ತರಿಸ್ಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ
6. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪೂರ್ವಾಹ್ನ ಅಪರಾಹ್ನದ ಮೇಲೆ ಪ್ರಶ್ನೆಯನ್ನು ತಿಳಿಸಿದ್ದೆ. ಮತ್ತೆ ನಿಮಗೆ ಪರ್ಫೆಕ್ಟ್ ಆಗಲಿ ಅಂತ ತಿಳ್ಕೊಂಡು ಮತ್ತೆ ಪೂರ್ವಾಹ್ನ ಅಪರಾಹ್ನದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಬ್ಬ ವಿದ್ಯಾರ್ಥಿಯು ರಾತ್ರಿ 9:30ಕ್ಕೆ ಮಲ್ಕೊಂಡ. ಎಷ್ಟಾಗಿ ಮುಕ್ಕೊಂತು ಒಂದು ಮಗು ಅಥವಾ ಒಬ್ಬ ವಿದ್ಯಾರ್ಥಿ ರಾತ್ರಿ 9:30ಕ್ಕೆ ಮಲಗಿ ಬೆಳಿಗ್ಗೆ 4:15ಕ್ಕೆ ಎದ್ದರೆ ವಿದ್ಯಾರ್ಥಿಯು ಮಲಗಿದ ಒಟ್ಟು ಸಮಯ ಕೇಳ್ತಾ ಇದ್ದಾನೆ. ಎಷ್ಟೊತ್ತು ಮುಕ್ಕೊಂಡಪ್ಪ ಅವನು ಇದ್ದಿನ? 5 ತಾಸು ಮಾಡಿದ್ನೋ, 6 ತಾಸು ಮಾಡಿದ್ನೋ, 7 ತಾಸು ಮಾಡಿದ್ನೋ ಅಂತ ಕೇಳ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಇಲ್ಲಿ ಮಲಗಿದ ಸಮಯ ಕೊಟ್ಟಾರ. ಮಲಗಿದ ಸಮಯ = 9:30 ಮುಕ್ಕೊಂಡಿದೆ. ಇದು ಗಂಟೆ, ಇದು ನಿಮಿಷ. ಯಾವಾಗಿದು? ರಾತ್ರಿ ಅಂತೆ. ಎದ್ದ ಸಮಯ ಕೊಟ್ಟಿದ್ದಾನೆ. ಎದ್ದ ಸಮಯ = ಎಷ್ಟಕ್ಕೆ ಎದ್ದದದು? ಬೆಳಿಗ್ಗೆ 4:15 ಎದ್ದದ ಬೆಳಿಗ್ಗೆ. ವಿದ್ಯಾರ್ಥಿಗಳೇ, ಇದು ನಿಮ್ಗೆ ಬಿಡ್ಸಕ್ಕೆ ಬರಬೇಕಂದ್ರೆ ನಿಮ್ಗೆ ಪೂರ್ವಾಹ್ನ ಮತ್ತು ಅಪರಾಹ್ನಗಳ ಬಗ್ಗೆ ತಿಳ್ಕೋಬೇಕು. ಪೂರ್ವಾಹ್ನದಲ್ಲಿ 12 ಗಂಟೆ ಇರ್ತದೆ, ಅಪರಾಹ್ನದಲ್ಲಿ 12 ಗಂಟೆ ಇರ್ತವೆ. ಒಟ್ಟು ಪೂರ್ವಾಹ್ನ ಅಪರಾಹ್ನ ಕೂಡಿ ಒಂದು ದಿನ ಆಗುತ್ತೆ, 24 ಗಂಟೆ. ಪೂರ್ವಾಹ್ನ ಯಾವಾಗ ಸ್ಟಾರ್ಟ್ ಆಗುತ್ತಂದರೆ ರಾತ್ರಿ 12ಕ್ಕೆ ಸ್ಟಾರ್ಟ್ ಆಗುತ್ತೆ. ಮಧ್ಯಾಹ್ನ 12 ಗಂಟೆಯವರೆಗಿನ ಅವಧಿಯನ್ನು ನಾವು ಪೂರ್ವಾಹ್ನ ಅಂತ ಕರಿತಿದ್ದೀವಿ. ನೋಡಿ, ಮಧ್ಯಾಹ್ನ 12ಕ್ಕೆ ಸ್ಟಾರ್ಟ್ ಆಗ್ಯದ, ರಾತ್ರಿ 12ಕ್ಕೆ ಮುಗೀತದಂದ್ರೆ ಇದು ಪೂರ್ವಾಹ್ನದ ಮುಕ್ಕೊಂದದ ಅಂತ ಅರ್ಥ. ಈ ಮಗು ಪೂರ್ವಾಹ್ನದಲ್ಲಿ ಮುಕ್ಕೊಂಡಿದೆ, ಮಲ್ಕೊಂಡಿದ್ದು ಪೂರ್ವಾಹ್ನದಲ್ಲಿ. ಎದ್ದಿದ್ದು 4:15 ಅಂತೆ. 4:15ಕ್ಕೆ ಎದ್ದದ, ಇದು ಅಪರಾಹ್ನ ಅಂತ ಅರ್ಥ. ರಾತ್ರಿ 12ಕ್ಕೆ ಸ್ಟಾರ್ಟ್ ಆಗ್ಯದ, ಹಗಲತ್ತು 12ಕ್ಕೆ ಮುಗಿತಾ ಇದೆ. ಹಗಲತ್ತು 12ಕ್ಕೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 12 ಗಂಟೆಗೆ ಮುಗೀತದೆ. ಓಕೆ ವಿದ್ಯಾರ್ಥಿಗಳು, ಫಸ್ಟ್ ನಾವು ಮಲಗಿದ ಸಮಯವನ್ನು ಪೂರ್ಣ ತಕ್ಕೋಬೇಕಲ್ಲ. ಎಷ್ಟೊತ್ತು ಮುಕ್ಕೊಂಡ ಇವನು ಪೂರ್ವಾಹ್ನದಲ್ಲಿ ಅಂತ ಅರ್ಥ. ಪೂರ್ವಾಹ್ನದಲ್ಲಿ ಒಟ್ಟು 12 ಗಂಟೆ ಇರ್ತವೆ. ನಾನೇನು ಮಾಡ್ತಾಯಿದ್ದೀನಿ, ಈ 9:30 ಪೂರ್ವಾಹ್ನದಲ್ಲಿ ಎಷ್ಟೊತ್ತು ಮಲ್ಕೊಳ್ತು ಅಂತ ತೆಗಿಬೇಕಂದ್ರೆ ಒಟ್ಟು 12 ಗಂಟೆ ಅಂದರೆ 11:60 12 ಗಂಟೆ ಅಂದರೂ ಒಂದೇ, 11:60 ಅಂದರೂ ಒಂದೇ. ಸರ್ ಹಂಗ್ಯಾಕೆ ತೊಗೊಂಡ್ರಿ ಅಂದರೆ ನಾನು ಮಲಗಿದ ಸಮಯವನ್ನು ಕಳಿಬೇಕಾಗಿದೆ. ಈ 9:30 30 ನಿಮಿಷ ಇರೋದ್ರಿಂದ ಇಲ್ಲಿ 12 ಗಂಟೆಯನ್ನು ಈ ಕಡೆ 60 ನಿಮಿಷಕ್ಕೆ ಹಾಕ್ಕೊಂಡು ಇದು 11 ಗಂಟೆ ಮಾಡಿಕೊಂಡೆ. ಈಗ ಕಳೆದು ಬಿಡ್ತೀನಿ. 60 30 ಹೋದ್ರೆ 30, 11 ಹೋದ್ರೆ 2. ಇವನು ಪೂರ್ವಾಹ್ನದಲ್ಲಿ 2:30 ಏನು ಮಾಡಿದ್ದಾನೆ, ಮಲ್ಕೊಂಡಿದ್ದಾನೆ ಅಂತ ಅರ್ಥ. ಪ್ಲಸ್ ಅಪರಾಹ್ನದಾಗ ಎಷ್ಟು ಮಲ್ಕೊಂಡ ಅದು ಕೂಡಿಸ್ಬಿಟ್ರೆ ನಮಗೆ ಒಟ್ಟು ಸಮಯ ಸಿಗುತ್ತೆ 4:15. ಏನು ಮಾಡಿದ್ದಾನ? ಅಪರಾಹ್ನದಲ್ಲಿ ಅವ್ನು ಮಲ್ಕೊಂಡಿದ್ದಾನ ಅಂತ ಅರ್ಥ. ಈಗ ಇದಕ್ಕೆ ಕೂಡಿಸ್ಬಿಟ್ರೆ ನಿಮ್ಗೆ ಉತ್ತರ ಸಿಗುತ್ತೆ. 30ಕ್ಕೆ 15 ಕೂಡಿಸಿದ್ರೆ 45, 4 + 2 ಕೂಡಿಸಿದ್ರೆ 6, 6 ಗಂಟೆ 45 ನಿಮಿಷ ಅವನು ನಿದ್ದೆ ಮಾಡಿದ್ದಾನೆ. ಅಂದರೆ ಒಟ್ಟು ನಿದ್ದೆ ಮಾಡ್ಯಾನ ಅಂತ ಅರ್ಥ. 6 ಗಂಟೆ 45 ನಿಮಿಷ ಅವನು ನಿದ್ದೆ ಮಾಡಿದ್ದಾನ ಅಂತ ಅರ್ಥ. ಅಷ್ಟೊತ್ತು ಮುಕ್ಕೊಂಡಿದ್ದಾನೆ. ಒಬ್ಬ ಆರೋಗ್ಯವಂತ ವ್ಯಕ್ತಿ 6 ಗಂಟೆ ನಿದ್ದೆ ಮಾಡಿದರೆ ಸಾಕು. 6ರಿಂದ 8 ಗಂಟೆ. ಮಲಗಿದ ಸಮಯ ಕೊಟ್ಟಾರ, ಎದ್ದ ಸಮಯ ಎಷ್ಟೊತ್ತಿ ಮಲ್ಕೊಂಡು ಸಮಯ ಕೊಟ್ಟರ, ಎದ್ದ ಸಮಯ ಕೊಟ್ಟಿದ್ದಾರೆ. ಮಲಗಿದ್ದು ಪೂರ್ವಾಹ್ನದಲ್ಲಿ, ಎದ್ದಿದ್ದು ಅಪರಾಹ್ನದಲ್ಲಿ. ಪೂರ್ವಾಹ್ನದಲ್ಲಿ ಒಟ್ಟು 11 ಗಂಟೆಯಲ್ಲಿ ಎಷ್ಟು ಗಂಟೆ ಅವನು ಅಲ್ಲಿ ನಿದ್ದೆ ಮಾಡ್ಯಾನಪ್ಪ ಅಂದರೆ ಅವನು 2:30 ಅಪರಾಹ್ನದಲ್ಲಿ ಮಾಡಿದ್ದಾನೆ, ಪೂರ್ವಾಹ್ನದಲ್ಲಿ ಮಾಡಿದಾನ. ಮುಂದೆ ಅಪರಾಹ್ನದಲ್ಲಿ ಅವನು 4:15 ಮಾಡ್ಯಾನ. ಎರಡೂ ಕೂಡಿಸಿದ್ರೆ ನಮಗೆ ಒಟ್ಟು ನಿದ್ದೆ ಮಾಡಿದ ಸಮಯ 6:45 ನಿದ್ದೆ ಮಾಡ್ಯಾನಂದರೆ 3ನೇ ಆಯ್ಕೆ ಸರಿಯಾಗ್ತಾ ಇದೆ. ಈ ಪ್ರಶ್ನೆ ಪೂರ್ಣ ಅರ್ಥ ಮಾಡ್ಕೊಂಡಿರಿ ಅಂತ ತಿಳ್ಕೊತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪದೇ 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 ಅದನ್ನ ಏನು ಮಾಡಿ ಆ ಪ್ರಾಬ್ಲಮನ್ನು ನೋಡ್ತಾ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ.
ಈ ಥರ ಪ್ರಾಬ್ಲಮ್ಗಳನ್ನು ನಾನು ಹೆಚ್ಚು ಬಿಡಿಸುತ್ತಾ ಹೋದರೆ ಇನ್ನೂ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಪ್ರಶ್ನೆ ಸಂಖ್ಯೆ 7 ಕೊಡೋಕ್ಕಿಂತ ಮುಂಚೆ ಆತ್ಮೀಯ ಪಾಲಕರೇ, ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಕೇವಲ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿರುವಂಥ ಗುಡದೂರಿನಲ್ಲಿ ಮಾತ್ರ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ನಮ್ಮದೇ ಆಗಿರುವಂಥ ಶಾಲೆಗಳಲ್ಲಿ ಅಲ್ಲಿ ಇರುವಂಥ ಮಕ್ಕಳಿಗೆ ನಾವು ನವೋದಯ ಶಾಲೆ, ಮುರಾರು ಶಾಲೆ, ಸೈನಿಕ ಶಾಲೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಿಂಧನೂರಿನ ಚಾಲೆಂಜ್ನ ಒಂದು ಉಪಶಾಖೆ ಮಸ್ಕಿಯ ಗುಡದೂರಿನಲ್ಲಿ ಬಿಟ್ಟರೆ ಬೇರೆ ಯಾವ ಕಡೆಯೂ ನಾವು ಅದನ್ನು ಉಪಶಾಖೆಗಳನ್ನು ಮಾಡೇ ಇಲ್ಲ. ಬೀದರ್ ಜಿಲ್ಲೆ ಅಂತೂ ಮಾಡೇ ಇಲ್ಲ. ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಧಾರವಾಡದಲ್ಲಿಯೂ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಇಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಮಾಡಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರಿನ ತಾಲೂಕಿನ ರಾಂಪುರದಲ್ಲಿ ಕೂಡ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಉಪಶಾಖೆ ಇರುವುದಿಲ್ಲ. ದಯವಿಟ್ಟು ಪಾಲಕರು ನಮ್ಮ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ನೀವೇನಾದರೂ ಪ್ರವೇಶವನ್ನು ಪಡ್ಕೋಬೇಕಂದ್ರೆ ನಮ್ಮ ನಂಬರ್ಗಳಿಗೆ ನೀವು ಕರೆ ಮಾಡ್ಬೋದು. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಏನಾದರೂ ಗುಡದೂರದಲ್ಲಿರುವಂಥ ಇದೇ ನಮ್ಮ ಚಾಲೆಂಜ್ ನವೋದಯ ಸಿಂಧನೂರಿನಲ್ಲಿರುವಂಥ ಅನುಭವ ಹೊಂದಿರುವಂಥ ಶಿಕ್ಷಕರ ತಂಡವೇ ಅಲ್ಲಿ ಪಾಠ ಮಾಡ್ತಿದ್ದೀವಿ. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಕಡಿಮೆ ಫೀಸ್ದಲ್ಲಿ ಅಲ್ಲಿ ತರಬೇತಿಯನ್ನು ಕೊಡ್ತಿದ್ದೇವೆ. ನಿಮಗೆ ಗುಡದೂರಿನಲ್ಲಿರುವಂತಹ ಒಂದು ನಮ್ಮ ತರಬೇತಿ ಕೇಂದ್ರಕ್ಕೆ ನೀವು ಏನಾದರೂ ಪ್ರವೇಶವನ್ನು ಪಡ್ಕೋಬೇಕಾಗಿತ್ತು ಅಂದರೆ 9364011212 ನಂಬರ್ಗೆ ಕರೆ ಮಾಡಿ, ಅಥವಾ 8217650718 ನಂಬರಿಗೆ ಕರೆ ಮಾಡಿದರೆ ನಮ್ಮ ಗುಡದೂರಿನಲ್ಲಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಎಲ್ಲ ಕ್ಲಾಸಸ್ಗಳ ಬಗ್ಗೆ ಇರ್ಬೋದು, ತರಬೇತಿ ಕೇಂದ್ರದ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7. ಒಬ್ಬ ದಿನಗೂಲಿ ನೌಕರನಿಗೆ ದಿನಕ್ಕೆ ₹100 ಸಿಗ್ತಾ ಇದೆ. ಒಬ್ಬ ದಿನ ಕೂಲಿ ಮಾಡಿ ಇರ್ತಾನೆ. ಅವು ಒಂದು ದಿನ ಕೂಲಿ ಮಾಡಿದ್ರೆ ₹100 ಕೂಲಿ ಕೊಡ್ತಾರೆ. ದಿನಗೂಲಿ ಅಂತ ಅರ್ಥ. ಅವನು ಆಗಸ್ಟ್ ತಿಂಗಳಲ್ಲಿ ಎಷ್ಟು ಹಣವನ್ನು ಸ್ವೀಕರಿಸ್ತಾನೆ? ಓನ್ಲಿ ಅವನು ಆಗಸ್ಟ್ ತಿಂಗಳಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದ್ದಾನೆ. ಆಗಸ್ಟ್ ತಿಂಗಳಲ್ಲಿ ಅವನು ಮಾಡ್ತಾ ಇರುವಂಥ ದಿನ, ಒಂದು ದಿನಕ್ಕೆ ಅವನಿಗೆ ₹100 ಕೊಡ್ತಾರಂತ. ಅವನು ಏನು ಮಾಡಿದಾನೆ? ಆಗಸ್ಟ್ ತಿಂಗಳ ಪೂರ್ಣ ಕೆಲಸವನ್ನು ಮಾಡಿದ್ದಾನಂತೆ. ಹಾಗಾದರೆ ಅವನಿಗೆ ಎಷ್ಟು ಸಂಬಳ ಸಿಗ್ತಾ ಇದೆ, ಹಣವನ್ನು ಸ್ವೀಕರಿಸುತ್ತಾನೆ ಅಂತ ಕೊಡ್ತಾ ಇದ್ದಾರೆ. ಮಕ್ಕಳೇ, ಈ ಥರ ನೀವು ಗೊತ್ತಿರಬೇಕು. ಆಗಸ್ಟ್ ತಿಂಗಳದಲ್ಲಿರುವಂಥ ಒಟ್ಟು ದಿನಗಳ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಬೇಕಾದಂಥ ಪ್ರಶ್ನೆಗೆ ಇದನ್ನು ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆಗಸ್ಟ್ ಅಂದರೆ 31 ದಿನಗಳನ್ನು ಹೊಂದಿರುವಂಥ ಇದೊಂದು ತಿಂಗಳು. 31 ದಿನಗಳು ಇದರಲ್ಲಿ ಇರ್ತವೆ. ಅವರೇನು ಹೇಳ್ತಾರೆ? ಒಂದು ದಿನಕ್ಕೆ ₹100 ಸಿಗ್ತಾ ಇದ್ದಾವೆ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಟ್ಟು ದಿನಗಳು 31 ಇದ್ದಾವೆ. ಈ 31 ದಿನಕ್ಕಿಂಟು 100ರಿಂದ ನಾವು ಗುಣಿಸಿಬಿಟ್ರೆ ನಮ್ಗೆ ಒಟ್ಟು ಹಣ ಸಿಗುತ್ತೆ 31. ಒಂದಲೇ 31, ಮುಂದೆ 2 ಸೊನ್ನೆ ಹಾಕಿಬಿಟ್ರೆ ನಮ್ಗೆ ಉತ್ತರ ಸಿಗುತ್ತಾ ₹3100. ಆಯ್ಕೆ ಸಂಖ್ಯೆ ಯಾವುದಿಲ್ಲ? 2ನೇ ಆಯ್ಕೆ ರೈಟ್ ಆಗುತ್ತೆ. ಇವೇ ಕ್ವಶನ್ಗಳು. ಮ್ಯಾಥ್ಸ್ ಅಂದ ತಕ್ಷಣ ಭಯಗೊಂಡು ಪ್ರಶ್ನೆ ನೋಡೋದೆ ಕಠಿಣ ಇತ್ತು, ಭಾಳ ಟಫ್ ಇತ್ತು ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ತೀರಿ. ಇಲ್ಲ, ಫಸ್ಟ್ ನಾವು ಹೇಳ್ತಿದ್ದೀವಿ, ನೀವು ಆ ಸಬ್ಜೆಕ್ಟನ್ನು ಇಷ್ಟಪಡ್ರಿ, ಆ ಸಬ್ಜೆಕ್ಟ್ ಟೀಚರ್ನ ಇಷ್ಟಪಡಿ, ಅವ್ರ ಕ್ಲಾಸಸ್ ಹೇಳುವಂಥ ಗಮನ ಕೊಡಿ. ನಿಮಗೇನು ಡೌಟ್ ಬಂದರೂ ಆ ಟೀಚರ್ಸ್ನ ನೀವು ಕೇಳ್ಕೊಂಬಿಟ್ರೆ ಈಸಿಯಾಗಿ ನಿಮಗೆ ಸಾಲ್ವ್ ಆಗಿರ್ತವೆ. ಆದರೆ ನೀವು ಗಣಿತವನ್ನು ಕಲಿಬೇಕು, ಗಣಿತದಲ್ಲಿ ನಾವು ಸ್ಪೀಡ್ ಆಗಬೇಕಂದ್ರೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಮಗ್ಗಿ ಕಲೀರಿ. 2ರ ಮಗ್ಗಿ ನಿಮ್ಮ 30ರವರೆಗೆ ಬರಲಿ. ಮಗ್ಗಿಗಳು ಚೆನ್ನಾಗಿ ಕಲಿತ್ರೆ ನೀವು ಈಸಿಯಾಗಿ ಎಲ್ಲವನ್ನು ಕೂಡಿಸೋದು, ಕಳೆದು, ಗುಣಿಸೋದು, ಬಾಕ್ಸು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 8ನೇದ್ದು. 8ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ರಿ. 57ರ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಅಪವರ್ತನಗಳ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ಒಂದೇ, ಅಂತರ ಅಂದರೂ ಒಂದೇ, ಅಂದರೆ ಕಳಿಬೇಕು ಅಂತ ಅರ್ಥ. ಒಂದು ಸಂಖ್ಯೆ ಕೊಟ್ಟಾರ 57 ಅನ್ನುವಂಥ ಒಂದು ಸಂಖ್ಯೆ ಇದೆ.
ಈ 57 ಅನ್ನುವ ಸಂಖ್ಯೆ ಅತಿ ಚಿಕ್ಕ ಅಪವರ್ತನ ಯಾವುದು, 57ರ ಅತಿ ದೊಡ್ಡ ಅಪವರ್ತನ ಯಾವುದು ಅಂತ ಕಂಡುಹಿಡಬೇಕು. ಆ ಎರಡು ಚಿಕ್ಕ ಮತ್ತು ದೊಡ್ಡ ಸಂಖ್ಯೆಗಳ ವ್ಯತ್ಯಾಸವನ್ನು ಮಾಡ್ರಿ ಅಂತಾರೆ. ಏನ್ರಿ ಇವು ಲೆಕ್ಕಗಳು? ಟಫ್ ಅದ ಅನ್ಕೋತೀರ? ಕಠಿಣ ಪ್ರಶ್ನೆ ಅಲ್ಲ, ನೀವು ಅರ್ಥ ಮಾಡಿಕೊಂಡಿದ್ರಿ. ನೀವು ಅಪವರ್ತನ ಮತ್ತು ಅಪವರ್ತ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ ಎನ್ನುವಂಥ ಪಾಠದ ಬಗ್ಗೆ ನೀವು ತಿಳ್ಕೊಂಡ್ರೆ ವೇಗವಾಗಿ ಒಂದೇ ಸೆಕೆಂಡ್ದಲ್ಲಿ ನಾವು ಉತ್ತರಿಸ್ಬೋದು. 57ರ ಅತಿ ಚಿಕ್ಕ ಅಪವರ್ತನ ನೋಡಿ, ಯಾವುದೇ ಸಂಖ್ಯೆ ತಗೊಳ್ಳಿ, ಯಾವುದೇ ಸಂಖ್ಯೆಯ ಚಿಕ್ಕ ಅಪವರ್ತನ ಯಾವ ಸಂಖ್ಯೆ ಕೇಳಿದ್ರು ಚಿಕ್ಕ ಅಪವರ್ತನ ಒಂದಾಗಿರ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಲಕ್ಷಣನೇ ಹೇಳ್ತಾ ಇದೆ ಅಪವರ್ತನದ. ಒಂದು ಅಂಕಿಯ ಅಂದರೆ ಯಾವುದೇ ದತ್ತ ಸಂಖ್ಯೆ ಕೊಡ್ತಾರಲ್ಲ, ಆ ಅಂಕಿಯ ಚಿಕ್ಕ ಅಪವರ್ತನ ಯಾವುದಂದರೆ ಒಂದಾಗಿರ್ತಾ ಇದೆ ಅನ್ನೋದು ಮಕ್ಕಳು ತಿಳ್ಕೊಂಡಿರಬೇಕು. ಲಕ್ಷಣಗಳನ್ನು ಒಂದು, ಯಾವುದೇ ಸಂಖ್ಯೆಯ ಅತಿ ದೊಡ್ಡ ಅಪವರ್ತನ ಏನಾದರೂ ಕೇಳಿದರೆ, ಯಾವುದೇ ಸಂಖ್ಯೆಯ ದೊಡ್ಡ ಅಪವರ್ತನ ಅಂತ ಕೇಳಿದರೆ ಅದೇ ಸಂಖ್ಯೆಯೇ ಆಗಿರ್ತದೆ ಅಂತ ನಿಮ್ಗೆ ಗೊತ್ತಿರಬೇಕು. ದೊಡ್ಡ ಅಪವರ್ತನ ಯಾವ ಸಂಖ್ಯೆ ಕೊಟ್ಟಾರ ಅವರು? 57 ಕೊಟ್ಟಾರ. 57 ಅದು ದೊಡ್ಡ ಸಂಖ್ಯೆ. ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟರೆ ಈಜಿ ಅರ್ಥ ಆಗುತ್ತೆ. ನೋಡಿಲಿ, 57ರ ಅತಿ ಚಿಕ್ಕ ಅಪವರ್ತನ ಯಾವುದೇ ಸಂಖ್ಯೆಯ ಚಿಕ್ಕ ಅಪವರ್ತನ ಕೇಳಿದ್ರೆ ಒಂದು ಬರೀರಿ. ಆ ಸಂಖ್ಯೆಯ ಅತಿ ದೊಡ್ಡ ಅಪವರ್ತನ ಕೇಳಿದ್ರೆ ಅದೇ ಸಂಖ್ಯೆ ಯಾವ ಸಂಖ್ಯೆ ಕೊಟ್ಟಿರ್ತಾರ ಆ ಸಂಖ್ಯೆನ ಬರ್ಕೊಂಬಿಡಿ. ನಮಗೆ ವ್ಯತ್ಯಾಸ ಅಂದಾರಂದ್ರೆ ಕಳಿಬೇಕು ಅಂತ ಅರ್ಥ. ಮೊತ್ತ ಅಂದ್ರೆ ಕೂಡಿಸ್ರಿ, ವ್ಯತ್ಯಾಸ ಅಂದರೆ ಕಳೀರಿ. ವ್ಯತ್ಯಾಸ ಈಜಿಕಲ್ ಟು 57ರಲ್ಲಿ -1 ಕಳೆದ್ರೆ ಸರಿಯಾದ ಉತ್ತರ 56 ಬರುತ್ತೆ. ಆಯ್ಕೆ ಸಂಖ್ಯೆ 3ನೇದು ಸರಿಯಾದ ಉತ್ತರ. ಈ ಥರ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅರ್ಥ ಆಗುವಂಗನೇ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಪದೇ ಸ್ಕಿಪ್ ಮಾಡದೆ ನೀವೇನು ಮಾಡಬೇಕು ಅಂದರೆ ಅದನ್ನು ನೋಡ್ಕೋತಾ ಇರಬೇಕು. ನೋಡಿ ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಗಣಿತನೂ ಕೂಡ ಸರಳವಾಗಿ ನಾವು ಕಲಿಬೋದು. ಓಕೆ ವಿದ್ಯಾರ್ಥಿಗಳೇ, ಅಟ್ಲೀಸ್ಟ್ ಇನ್ನೂ ಯಾರಾದರೂ ಲೈಕ್ ಬಟನ್ ಒತ್ತಿಲ್ಲ ಅಂದರೆ ಈಗಾರ ನೆನಪು ಮಾಡಿ ಲೈಕ್ ಬಟನ್ ಒತ್ತಿರಿ. ನನ್ನ ಕ್ಲಾಸಸ್ ಇಷ್ಟವಾದರೆ, ನಿಮಗೆ ಅರ್ಥ ಆಗಿದೆ, ನಿಮಗೆ ಇಷ್ಟ ಆಗಿತ್ತಂದ್ರೆ ಬೇರೆ ಗ್ರೂಪ್ಗಳಿಗೆ ಏನು ಮಾಡಿರಿ, ಈ ಲಿಂಕನ್ನು ಸೆಂಡ್ ಮಾಡಿಬಿಡ್ರಿ. ಸರ್, ನಮಗೆ ಈ ಉಚಿತವಾದ ಕ್ಲಾಸಸ್ಗಳು ಬೇಕಾದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿಬಿಡ್ರಿ. ಎಲ್ಲವಷ್ಟು ನೀವು ಫ್ರೀಯಾಗಿಯೇ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಒಂದು ಪ್ರಶ್ನೆ ಕೊಡೋಣ. ನೆಕ್ಸ್ಟ್ ಪ್ರಶ್ನೆ ನೋಡಿಕೊಡ್ರಿ ವಿದ್ಯಾರ್ಥಿಗಳೇ. 9ರ ಮೊದಲ 6 ಗುಣಾಂಕಗಳ ಮೊತ್ತ. ನೀವು ಇಂಥ ಪ್ರಶ್ನೆಗಳನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಏನೂ ಇಲ್ಲ ಈ ಪ್ರಶ್ನೆಯಲ್ಲಿ. 9ರ ಮಗ್ಗಿ ತೊಗೋಬೇಕು, ಅದರ ಮೊದಲ 6 ಗುಣಕಗಳು ತೊಗೋಬೇಕು. ಅಂದರೆ ನೀವು 9ರ ಮಗ್ಗಿ ಬರೆಯೋಕ್ಕೆ ಸ್ಟಾರ್ಟ್ ಆಗಬೇಕು ಅಂತ ಅರ್ಥ. 9 ಸ್ಟಾರ್ಟ್, ಅವು 9ರು 6 ಇರಬೇಕಂತಾನೆ. ಅಂದರೆ ನಿಮ್ಮ ಮಗ್ಗಿ ಬಂದರೆ ಮಾತ್ರ ನಾವು ಇಲ್ಲಿ ಬಿಡಿಸ್ಬೋದು. 9ರ ಮೊದಲ 6 ಅಂತ ಹೇಳ್ತಾ ಇದ್ದಾನೆ. ಓಕೆ, 9 1 9, 9 2 18, 9 3 27, 9 4 36, 9 5 45, 9 6 54, 9 1 9, 9 2 18, 9 3 27, 9 4 36, 9 5 45, 9 6 54. 1 2 3 4 5 6 ಇದ್ದಾವೆ. ಯಾವ ಅಂತ ಕೇಳಿಲ್ಲ, ಮೊತ್ತ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ 2 ಗುಂಪನ್ನು ಮಾಡಿ ಕೂಡಿಸ್ಬಿಡೋಣ. ಈಜಿಕಲ್ ಟು 9 + 18 ಕೂಡಿಸ್ರಿ, 27 + 36 ಕೂಡಿಸ್ರಿ, 45 + 54 ಕೂಡಿಸ್ರಿ. ಕೂಡಿಸ್ಬೇಕಾದ್ರೆ ನೀವು ಗುಂಪುಗಳನ್ನು ಮಾಡಿ ಕೂಡಿಸ್ರಿ, ಇನ್ನೂ ಈಜಿ ಆಗುತ್ತೆ. 18ಕ್ಕೆ 9 ಕೂಡಿಸ್ರಿ, 27, 27ಕ್ಕೆ
ಪ್ಲಸ್ 36 ಕೂಡಿಸಿ 63 ಪ್ಲಸ್ 40 5 4 9 5 4 9 ಟೋಟಲಿ 3 ಕೂಡಿಸ್ಬಿಡಿ 7 8 9 10 10 9 19 ಕ್ಯಾರಿ ಬಂತು 1 9 1 10 10 6 16 16 2 18 189 ಸರಿಯಾದ ಉತ್ತರ 189 ಬರ್ತಾ ಇದೆ ಅಂದರೆ ಆಯ್ಕೆ ಸಂಖ್ಯೆ 1 ರೈಟ್ ಆಗುತ್ತೆ. ಮಕ್ಕಳೇ, ಇದಕ್ಕೆ ನಾವು ಗಣಿತನೂ ಕೂಡ ಒಂದು ಸುಲಿದ ಬಾಳೆಹಣ್ಣಿನಷ್ಟೇ ಸುಲಭ ಅಂತ ನಾವು ಹೇಳ್ಬೋದು. ಈ ಟೈಪ್ ನೀವು ತಿಳ್ಕೊಳ್ರಿ, ಎಲ್ಲವಷ್ಟು ನೀವೇ ಬಂದು ಬೋರ್ಡ್ ಮೇಲೆ ನಿಂತ್ಕೊಂಡು ಶಿಕ್ಷಕರ ಥರ ನೀವೇ ಪಾಠ ಮಾಡ್ತೀರಿ. ಆದರೆ ನೀವು ಆ ವಿಷಯವನ್ನು ಇಷ್ಟಪಡಬೇಕು, ಆ ತರಗತಿ ಆ ಸಬ್ಜೆಕ್ಟ್ ಟೀಚರ್ನ ಇಷ್ಟಪಟ್ಟರೆ ಮಾತ್ರ ಎಲ್ಲ ವಿಷಯಗಳು ನಿಮಗೆ ಸರಳ ಆಗ್ತವೆ ಅಂತ ಹೇಳುತ್ತಾ, ನಾವು ನಿಮಗೆ ಇವತ್ತು ಒಟ್ಟು 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ದೆ. 9 ಪ್ರಶ್ನೆಗಳನ್ನು ನಿಮಗೆ ಒಂದೊಂದೇ ಪ್ರಶ್ನೆಗಳನ್ನು ಕೊಟ್ಟುಕೊಂಡು ಅದರ ಕಮೆಂಟ್ಗೆ ಉತ್ತರ ಹಾಕಿದ ಮೇಲೆ ನಿಮಗೇನು ಮಾಡ್ತಾ ಇದ್ದೆ, ಸಾಲ್ವ್ ಮಾಡಿದ್ದೀನಿ. ನೀವು ಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರಿ ಅಂತ ತಿಳ್ಕೊತಾ ಇದ್ದೀನಿ. ಈಗ ನಿಮ್ಗೆ 10ನೇ ಪ್ರಶ್ನೆ ಇದು ಒಂದು ನಿಮಗೆ ಒಂದು ಹೋಮ್ ವರ್ಕ್ ಆಗಿ ಕೆಲಸ ಕೊಡ್ತಾ ಇದ್ದೀನಿ. ಎಲ್ಲ ಪ್ರಶ್ನೆ ನಾನೇ ಉತ್ತರಿಸ್ತೀನಿ, ಒಂದಾದರೂ ನೀವು ಉತ್ತರಿಸ್ಬೇಕಲ್ವಾ. ಸಾಕಷ್ಟು ನಿಮಗೆ ಈ ಟೈಪ್ ಮೇಲೆ ಪ್ರಶ್ನೆಗಳನ್ನು ಹಿಂದಿನ ಮಾಸ್ಟರ್ ಕ್ಲಾಸ್ಗಳಲ್ಲಿ 1, 2, 3ರಲ್ಲಿ ನೀವು ನೋಡಿಕೊಂಡ್ರೆ ಈ ಟೈಪ್ ಕ್ವಶನ್ ಬಂದಿದೆ. ಅವಿಭಾಜ್ಯ ಸಂಖ್ಯೆಗಳ ಮೇಲೆ ಸಂಖ್ಯೆ 51 ಮತ್ತು 80ರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳ್ತಾ ಇದ್ದಾನೆ. ಎಷ್ಟಿದ್ದಾವೆ ಅಂತ, ಯಾವುವೂ ಅಲ್ಲ, ಎಷ್ಟು ಅಂತ ಕೇಳ್ತಾ ಇದ್ದೆ. ಅಂದರೆ 4 ಆಯ್ಕೆ ಕೊಟ್ಟಿದ್ದೀವಿ. ನೀವು ಅವಿಭಾಜ್ಯ ಸಂಖ್ಯೆಗಳನ್ನು ತಿಳಿದುಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮುಖಾಂತರ ಕಳಿಸಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಾಕಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮಿಲಿಟರಿ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆಗೆ ತರಬೇತಿಯನ್ನು ಕೊಡ್ತಾನೆ ಬರ್ತಾ ಇದೆ. ನುರಿತ ಅನುಭವ ಹೊಂದಿದ ಶಿಕ್ಷಕರ ಒಂದು ಟೀಮ್ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಸೆಂಟರ್ದಲ್ಲಿ ಕೆಲಸ ಮಾಡ್ತಾ ಇದೆ. ಕೆಲವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗಾಗಿ ಉಚಿತ ಯೂಟ್ಯೂಬ್ ಕ್ಲಾಸಸ್ ಆ್ಯಂಡ್ ವಿಡಿಯೋ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆಯನ್ನು ಭಾಳಷ್ಟು ದಿನಗಳಿಂದ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದ ಎಲ್ಲ ವಿಷಯವಾರು ಶಿಕ್ಷಕರ ಒಂದು ವಿಡಿಯೋಗಳನ್ನು ನೋಡಿಕೊಳ್ಳಿ. ಉಚಿತವಾಗಿ ನಿಮಗೆ ಏನಾದರೂ ಈ ಒಂದು ಕ್ಲಾಸ್ಗೂ ಸಿಗಬೇಕಂದ್ರೆ ಯೂಟ್ಯೂಬ್ನಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ನೀವು ಟೈಪ್ ಮಾಡಿ, ಅಲ್ಲಿ ನಿಮಗೆ ಈ ಥರವಾಗಿರುವಂಥ ಸಿಂಬಾಲ್ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ಮೇಲೆ ನೀವೇನು ಮಾಡಿರಿ, ಪ್ರೆಸ್ಸನ್ನು ಮಾಡಿಕೊಳ್ಳ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಗಂಟೆ ಕಾಣುತ್ತೆ, ಗಂಟೆ ಮೇಲೆ ಪ್ರೆಸ್ ಮಾಡಿದರೆ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ನವೋದಯ, ಸೈನಿಕ ಶಾಲೆ, ಮುರಾರ್ಜಿ, ಆದರ್ಶ ಎಲ್ಲ ವಿಷಯಗಳ ಒಂದು ನೋಟ್ಸ್ಗಳು, ವಿಡಿಯೋಗಳು ನಿಮಗೆ ದೊರಕಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ನಮ್ಮ ತರಬೇತಿ ಕೇಂದ್ರದ ಬಗ್ಗೆ ನೀವೇನಾದರೂ ತಿಳ್ಕೋಬೇಕು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರ್ಜಿಗಳ ಬಗ್ಗೆ ತಿಳ್ಕೋಬೇಕು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಏನಾದರೂ ನೀವು ತಿಳ್ಕೋಬೇಕಾಗಿತ್ತು ಅಂದರೆ 9449771212 ನಂಬರಿಗೆ ಕರೆ ಮಾಡಿ, ಅಥವಾ 99002062 ನಂಬರಿಗೆ ಕರೆ ಮಾಡಿಕೊ ಅಂತ ಹೇಳುತ್ತಾ, ನನ್ನ ಕ್ಲಾಸಸ್ಗಳನ್ನು ಇಷ್ಟವಾದ ಲೈಕ್ ಬಟನ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ, ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ಪದೇ ಪದೇ ವಿಡಿಯೋಗಳನ್ನು ನೋಡಿಕೊಂಡು ನೀವು ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.